ದಕ್ಷರಾಜ ಸಿಕ್ಕಾಬಟ್ಟೆ ದುಡ್ಡು ಸಂಪಾದನೆ ಮಾಡ್ದ. ಏನ್ ಮಾಡೋದು, ಅವನ ನಡತೆ ಸರಿ ಇಲ್ಲ. ದುಡ್ಡಿನ ಬಲದಿಂದ ಪೊಲೀಸ್ನವರಿಂದ ಸುಲಭವಾಗಿ ತಪ್ಪಿಸ್ಕೊಂಡ. ಆದ್ರೆ ಚಿತ್ರಗುಪ್ತನಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಆಗ್ಬಿಟ್ಟಿದೆ. ಹೇಳಬಾರದು ರೋಗ ಬಂದು ನರುತ್ತಾ ಇದ್ದಾನೆ. ಡಾಕ್ಟ್ರು, ಮಂತ್ರವಾದಿಗಳು ಎಲ್ಲ ಕಡೆ ತೋರಿಸಿದ್ದಾಯ್ತು, ಏನೂ ಪ್ರಯೋಜನ ಆಗಲಿಲ್ಲ. ಶಾಸ್ತ್ರಿಗಳೇ, ಈಗ ನೀವು ನಿಮ್ಮ ಪುಣ್ಯವನ್ನ ಅವನಿಗೆ ಧಾರೆ ಎಳೆದು ಕೊಟ್ರೆ ಶಾಸ್ತ್ರಿಗಳೇ, ನಮ್ಮ ಮಧುರಾಪುರದಲ್ಲಿ ನಿಮಗಿಂತ ಪುಣ್ಯವಂತರು ನನಗೆ ಸಿಗೋದಿಲ್ಲ. ನೀವು ನಿಮ್ಮ ಹಿರಿಯರು ನೇಮ ನಿಷ್ಠೆಯಿಂದ ಪರೋಪಕಾರದಿಂದ ಆ ಭಗವಂತನ ಕೃಪೆ ಸಂಪಾದನೆ ಮಾಡಿದೆ. ಇನ್ನ ನೀವು ನಮ್ಮ ದಕ್ಷರಾಜನಿಗೆ ಧಾರೆ ಎರೆದು ಕೊಟ್ರೆ ನಿಂದ ಅವನಿಗೆ ಪುನರ್ಜನ್ಮ ಸಿಕ್ಕದ ಹಾಗಾಗುತ್ತೆ. ಅದು ಹೇಗೆ ಸಾಧ್ಯ? ಶಾಸ್ತ್ರಿಗಳೇ, ನಿಮ್ಮ ಮಗಳ ಮದುವೆ ನಿಶ್ಚಯ ಆಗಿದೆ ಅನ್ನೋ ವಿಷಯ ಗೊತ್ತಾಯ್ತು. ಅದ್ರ ಸಂಪೂರ್ಣ ಖರ್ಚನ್ನ ನಾನೇ ನೋಡ್ಕೋತೀನಿ. ಬಿಟ್ಟು ಈ ಕೆಲಸ ಮಾತ್ರ ಮಾಡ್ಕೊಡಿ. ಅದು ಹೇಗಾಗತ್ತೆ? ಹೇಗೆ ಅಂತ ನಾನು ನಿಮಗೆ ವಿವರಿಸಿ ಹೇಳಬೇಕಾ ಶಾಸ್ತ್ರಿಗಳೇ? ನೀವು ವಿದ್ವಾಂಸರು. ಸೂರ್ಯೋದಯದಿಂದ ಆರಂಭ ಮಾಡಿ ಸೂರ್ಯಾಸ್ತ ಆಗೋ ತನಕ ನೀವು ನಮ್ಮಲ್ಲೇ ಇದ್ದು ನಿಮ್ಮ ಜಪ ತಪ ಅರ್ಚನೆ ಎಲ್ಲ ಇಲ್ಲೇ ಮಾಡಬೇಕು. ನಿಮ್ಮ ದೇವಸ್ಥಾನದ ಮೂರ್ತಿನ ತಂದು ಇಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು. ಏನು? ದೇವರ ವಿಗ್ರಹಗಳನ್ನ ನನ್ನ ಅಜ್ಜ ಮುತ್ತಜ್ಜರ ಕಾಲದಿಂದ ಪೂಜೆ ಮಾಡ್ಕೊಂಡು ಬಂದಿರೋ ಆ ವಿಗ್ರಹಗಳನ್ನ ಪೂರ್ಣನವರು ತಲೆ ತಲಾಂತರದಿಂದ ಪೂಜೆ ಮಾಡ್ಕೊಂಡು ಬಂದಿರೋ ಆ ಮೂರ್ತಿಗಳನ್ನ ಇಲ್ಲಿ ತಂದಿಡೋದ? ಇದು ಖಂಡಿತ ಸಾಧ್ಯ ಇಲ್ಲ. ಸ್ವಾಮಿ, ಆ ದೇವಸ್ಥಾನ, ಆ ವಿಗ್ರಹ ಇದು ಯಾವುದು ನನ್ನ ವೈಯಕ್ತಿಕ ಸ್ವತ್ತಲ್ಲ. ಊರ್ನೋರ್ದು. ಅವರ ನಿಷ್ಠೆ, ಅವರ ಅಭಿಮಾನನ ನಾನು ಅವಮಾನ ಮಾಡೋದ? ಸ್ವಾಮಿ, ದೇವರನ್ನ ಮಾರಿ ಆ ಪಾಪದ ಬೂಟೆನ ನಾನು ಹೊತ್ಕೊಳ್ಳ? ನಾನು ಬೇಡ, ಇದು ನನ್ನಿಂದ ಸಾಧ್ಯ ಇಲ್ಲ. ನನ್ನಿಂದ ಸಾಧ್ಯ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ ಶಾಸ್ತ್ರಿಗಳೇ, ಸಮಾಧಾನ ಮಾಡ್ಕೊಳ್ಳಿ. ನನಗೆ ಗೊತ್ತು, ಈ ವಿಗ್ರಹನ ನೀವು ಮತ್ತೆ ನಿಮ್ಮ ಕುಟುಂಬದವರು ತಲೆ ತಲಾಂತರಗಳಿಂದ ಪೂಜೆ ಮಾಡ್ಕೊಂಡು ಬಂದಿದ್ದೀರಾ ಅಂತ. ಆದ್ರೆ ನಮ್ಮ ಯಜಮಾನರಿಗೆ ಒಳ್ಳೇದಾಗ್ಲಿ ಅನ್ನೋದಷ್ಟೇ ನನ್ನ ಉದ್ದೇಶ. ಒಬ್ಬನೇ ಮಗ ದಕ್ಷರಾಜ ನರಳ್ತಾ ಇದ್ದಾನೆ. ಅವನನ್ನ ಆ ನರಕದಿಂದ ಪಾರ್ ಮಾಡೋಕೆ
ನಿಮ್ಮಿಂದ ಮಾತ್ರ ಸಾಧ್ಯ ಶಾಸ್ತ್ರಿಗಳೇ. ದಯವಿಟ್ಟು ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬಿಡಿ. ಇಲ್ಲ ಸ್ವಾಮಿ, ಆಗೋದಿಲ್ಲ. ಹಾಗೆಲ್ಲ ಪುಣ್ಯ ದಾನ ಮಾಡಕ್ ಆಗೋದಿಲ್ಲ. ನೋಡಿ, ಯಾರೋ ನಿಮಗೆ ಸುಳ್ಳು ಹೇಳಿದ್ದಾರೆ. ಹಾಗೆಲ್ಲ ದಾನ ಮಾಡಕ್ ಆಗೋದಿಲ್ಲ. ಶಾಸ್ತ್ರಿಗಳೇ, ಯಯಾತಿಗೆ ಅವನ ಮಗ ಪುರು ತನ್ನ ಯೌವನವನ್ನೇ ಧಾರೆ ಎರೆದು ಕೊಟ್ಟು ತಂದೆಯ ವೃದ್ಧಾಪ್ಯವನ್ನು ಸ್ವೀಕಾರ ಮಾಡಿದ ಕತೆ ನಿಮಗೂ ಚೆನ್ನಾಗಿ ಗೊತ್ತಿದೆ. ಪುರಾಣದಲ್ಲಿ ಇಂಥ ಹಲವಾರು ಉದಾಹರಣೆಗಳು ಸಿಗುತ್ತೆ. ಅದ್ರ ಬಗ್ಗೆ ನಮ್ಗೆ ಅನುಮಾನ ಇಲ್ಲ. ನೋಡಿ ಸ್ವಾಮಿ, ಪುರಾಣದ ಕಥೆಗಳಿಗೆ ಅತ್ಯಂತ ಮಹತ್ತರವಾದ ಮಹತ್ವ ಇರುತ್ತೆ. ಇದನ್ನೆಲ್ಲ ಹಾಗೆ ಮಾಡಕ್ ಆಗೋದಿಲ್ಲ. ಸ್ವಾರ್ಥಕ್ಕೆ ನಮಗ ಬೇಕಾದ ಹಾಗೆ ಆ ಪುರಾಣದ ಕಥೆಗಳನ್ನ ಬದಲಾಯಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ರಾಧಾಕೃಷ್ಣನನ್ನ ಮಾರ್ಕೊಂಡು ನಾನು ನನ್ನ ಆತ್ಮದ್ರೋಹ ಮಾಡ್ಕೊಳ್ಳೋದಿಲ್ಲ. ನಾನು ಬರ್ತೀನಿ. ಶಾಸ್ತ್ರಿಗಳೇ ಒಂದು ನಿಮಿಷ. ಶಾಸ್ತ್ರಿಗಳೇ, ನಿಮ್ಮಂಥ ಸಾತ್ವಿಕರಿಗೆ ಇಂಥ ಕೆಲಸ ಹೇಳಿದಾಗ ಕೋಪ ಬರೋದು ಸಹಜ. ಆದ್ರೆ ಈ ಕಾರ್ಯ ನಿಮ್ಮಿಂದಾನೇ ಆಗ್ಬೇಕು ಅಂತ ಪ್ರಚೋದನೆ ಕೊಡ್ತಾ ಇರೋದು ಆ ದೇವರು. ಅದಕ್ಕೆ ಆಗಲ್ಲ ಅಂತ ಹೇಳಿದವರು ನೀವೇ ಇಲ್ಲಿಗೆ ಬಂದ್ರಿ. ಇಲ್ಲಿವರೆಗೂ ಬಂದವರು ಈಗ ಪುನಃ ಆಗಲ್ಲ ಅಂತ ಮಾತ್ರ ದಯವಿಟ್ಟು ಹೇಳ್ಬಿಡಿ. ನಿಧಾನವಾಗಿ ಯೋಚನೆ ಮಾಡಿ. ನೀವು ಹೂ ಅಂದ ತಕ್ಷಣನೇ ಈ ಪೂಜೆ ಶುರು ಮಾಡೋಣ. ಬಲವಂತ ಏನೂ ಇಲ್ಲ. ಯೋಚನೆ ಮಾಡಿ ಶಾಸ್ತ್ರಿಗಳೇ, ದಯವಿಟ್ಟು ಯೋಚನೆ ಮಾಡಿ. ನನ್ನ ಮಗಳು ರಾಧಿಕನ್ಗೆ ಈ ಊರಲ್ಲಿ ಇದುವರೆಗೂ ಸಿಗದೇ ಇದ್ದಂತ ಮರ್ಯಾದೆ ಇನ್ನು ಮುಂದೆ ಶಾಶ್ವತವಾಗಿ ಸಿಗಬೇಕು. ನಮ್ಮ ಕುಲದೇವಿಗೆ ಹೆಣ್ಣಿನ ತಂದೆ ಚಂದ್ರಹಾರನ ಅರ್ಪಣೆ ಮಾಡಬೇಕು. ನಾನ್ ಮನೆ ಅಡಾಡೋದಕ್ಕೆ ಒಪ್ಪೋದಿಲ್ಲ. ವಿಶಾಖನ್ ಮದುವೆ ಮುರಿದಿರೋ ಈ ಮಾರಿಗೆ, ಇವಳು ಮದುವೆಗೆ ನಾನ್ ಸಹಾಯ ಮಾಡಲ್ಲ. ಸಾವುಕಾರ ಜ್ಞಾನಚಂದ್ರ ಈ ಊರಿಗೆ ವಾಪಸ್ ಬಂದಿದ್ದಾರೆ. ಅವ್ರದೊಂದು ಕೆಲಸ ಇದೆ, ಅದು ನಿಮ್ಮಿಂದ ಮಾತ್ರ ಸಾಧ್ಯ ಆಗೋದು. ಅಂತಿದ್ದೆಲ್ಲ ನೀ ಮಾಡಕ್ಕಾಗತ್ತಾ? ನಿನ್ನೆ ನೀನ್ ಮಾರ್ಕೊಂಡು ಅವಳು ಮದುವೆ ಮಾಡ್ತೀಯಾ? ಅಂಥ ಸಮಯ ಬಂದ್ರೆ ನನ್ನ ಮಗಳ ಮದುವೆ ಮಾಡೋದಕ್ಕೆ ನಾನು ಅದನ್ನ ಮಾಡೋದಕ್ಕೂ ಸಿದ್ಧ. ಈಗ ನೀವು ನಿಮ್ಮ ಪುಣ್ಯವನ್ನ ಅವನಿಗೆ ಧಾರೆ ಎಳೆದು ಕೊಟ್ರೆ ನಿಮ್ಮ ಮಗಳ ಮದುವೆ ವಿಷಯ ಆಗಿದೆ ಅನ್ನೋ ವಿಷಯ ಗೊತ್ತಾಯ್ತು. ಅದ್ರ ಸಂಪೂರ್ಣ ಖರ್ಚನ್ನ ನಾನೇ ನೋಡ್ಕೋತೀನಿ. ರಾಧಾಕೃಷ್ಣನನ್ನ ಮಾರ್ಕೊಂಡು ನಾನು ನನ್ನ ಆತ್ಮದ್ರೋಹ ಮಾಡ್ಕೊಳ್ಳೋದಿಲ್ಲ. ಈ ಕಾರ್ಯ ನಿಮ್ಮಿಂದಾನೇ ಆಗ್ಬೇಕು ಅಂತ ಪ್ರಚೋದನೆ ಕೊಡ್ತಾ ಇರೋದು ಆ ದೇವರು. ನಿಮ್ಮ ಮಗಳ ಮದುವೆ ವಿಷಯ ಆಗಿದೆ ಅನ್ನೋ ವಿಷಯ ಗೊತ್ತಾಯ್ತು. ಹೆಣ್ಣಿನ ತಂದೆ ಚಂದ್ರಹಾರನ ಅರ್ಪಣೆ ಮಾಡಬೇಕು. ನಿನ್ನೆ ನೀನ್ ಮಾರ್ಕೊಂಡು ಅವಳು ಮದುವೆ ಮಾಡ್ತೀಯಾ? ನಾನೇ ನೋಡ್ಕೋತೀನಿ. ನಿಮಿಷ,
ಏನ್ ನಿನ್ಗೆ ಇಷ್ಟೊಂದು ಅರ್ಜೆಂಟು? ನಾನು ಹಸುಗಳಿಗೆ ಹುಲ್ಲು ಹಾಕ್ಬೇಕು. ನಿಮ್ಮ ಹಸುಗಳು ಇಲ್ಲೇ ಇರುತ್ತೆ, ಆದ್ರೆ ನಾನಿರಲ್ಲ. ಅಮ್ಮ, ಅದಿಕ ಏನಾಯ್ತು? ಕಣ್ಣಿಗೆ ಕಸ ಬಿತ್ತು. ಒಂದು ನಿಮಿಷ ಅಲ್ಲಿ ನಾನು ತೆಗೆದು. ಕೃಷ್ಣ 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 ಅಳಿಯಂದ್ರೆ ಯಾವಾಗ ಬಂದ್ರಿ? ಈಗ ಬಂದು 5 ನಿಮಿಷ ಆಯ್ತು ಅಷ್ಟೇ. ವಿಶೋ, ಮದ್ವೆಗ್ ಮುಂಚೆ ಮನೆಗ್ ಬರೋದು, ಕೈ ಕೈ ಹಿಡ್ಕೊಂಡು ಸುತ್ತಾಡೋದು ಚೆನ್ನಾಗ್ ಕಾಣಲ್ಲಪ್ಪ. ಆಕಾಶದಲ್ಲಿ ಹಾರೋ ಹಕ್ಕಿ ಸಗಣಿ ಹುಳಕ್ಕೋಸ್ಕರ ಕೆಳಗಿಳಿತಂತೆ. ಎಂಥವ್ರ ಮಗ ಎಂಥವಳು ಸಹವಾಸ ಮಾಡಿದ್ದಾನೆ. ಥು. ಅತ್ತೆ, ಮನೆಗ್ ಬಂದ್ ನೆಂಟ್ರಿಗೆ ಹೀಗೆ ಅವಮಾನ ಮಾಡೋದು ಸರಿಯಲ್ಲ. ಕೃಷ್ಣ ಕೃಷ್ಣ ಅಳಿಯಂದ್ರೆ ಒಳಗ್ ಬನ್ನಿ, ಒಂಚೂರು ಕಾಫಿ ಕುಡ್ಕೊಂಡು ಹೋಗಿ. ಇಲ್ಲ ಅತ್ತೆ, ನಾನು ಹೊರಡ್ತೀನಿ, ಲೇಟ್ ಆಗ್ತಿದೆ. ರಾಧಿಕಾ, ಅಳಿಯಂದ್ರನ್ನ ಸ್ವಲ್ಪ ಕಾರ್ ಹತ್ರ ಬಿಟ್ಬಿಟ್ ಬಾಮ್ಮ. ನಾನು ನಿಮ್ಮ ದಾರಿನೇ ಕಾಯ್ತಾ ಇದ್ದೆ. ನಿಮ್ಮ ಮುಖದಲ್ಲಿ ನೀವು ಅನುಭವಿಸ್ತಾ ಇರೋ ಸಂಕಟ ಎದ್ದು ಕಾಣ್ತಾ ಇದೆ. ಯಾತ್ರಿಗಳೇ, ನಿಮ್ಮ ಸಂಕಟಕ್ಕೂ ನನ್ನ ಸಮಸ್ಯೆಗೂ ಪರಿಹಾರ ಒಂದೇ. ಬನ್ನಿ. ನಾನು ಮಾಡೋ ಕೆಲಸದಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ
ಆದರೆ ನನ್ನ ಅನಿವಾರ್ಯತೆಗೆ ನಾನು ನಿಮ್ಮ ಮಾತಕ್ಕೆ ಒಪ್ಪಲೇಬೇಕಾಗಿದೆ. ನಾನು ಪುಣ್ಯಾಧಾರೆ ಎರಿತೀನಿ. ನನ್ನ ಮಗಳ ಕಲ್ಯಾಣಕ್ಕೋಸ್ಕರ ನಾ ಆತ್ಮವನ್ನೇ ಒತ್ತೆ ಇಡ್ತಾ ಇದ್ದೀನಿ. ವಿವಾಹ ಸಂಸ್ಕಾರ ಆಗದೆ ಕನ್ಯೆಯಾಗೆ ಉಳಿದಿರೋ ನನ್ನ ಮಗಳನ್ನ ನನ್ನ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲ. ಈ ನನ್ನ ಪರಿಸ್ಥಿತಿ ಯಾರಿಗ ಅರ್ಥ ಆಗುತ್ತೋ ಇಲ್ವೋ, ಆದ್ರೆ ಆ ನನ್ನ ನುಡಿಯ ಕೃಷ್ಣನಿಗೆ ಖಂಡಿತ ಅರ್ಥ ಆಗುತ್ತೆ. ಶಾಸ್ತ್ರಿಗಳೇ, ಮದುವೆ ಖರ್ಚಿನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ಅದನ್ನ ನಾನು ನೋಡ್ಕೋತೀನಿ. ಬನ್ನಿ, ತಾಂಬೂಲ ತಗೊಂಡು ಸಂಕಲ್ಪ ಮಾಡಿ. ಧೀಂ ತನನೋಂ ತನನೋಂ ತನ ಧೀಂ ಧೀಂ ತನನೋಂ ತನನೋಂ ತನ ಧೀಂ 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 ತನನೋಂ ತನನೋಂ ನೋಂ ತನೋಂ ತನೋಂ ತನನೋಂ ತನನನ ಧೀಂ. ಬನ್ನಿ ಶಾಸ್ತ್ರಿಗಳೇ. ತನನೋಂ ತನನೋಂ ತನ ಧೀಂ ಧೀಂ ತನನೋಂ ತನನೋಂ ತನ ಧೀಂ 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 ತನನೋಂ ತನನೋಂ ನೋಂ ತನೋಂ ತನೋಂ ತನ. ತನನನು 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 ಗರಿ ಗರಿ ಧನಿ ರೆ ಗಮ ಮಮ ಗರಿ ಗಮ ಧನಿ ನಿ ಗಮ ಮದ ಮಮ ಗಮ ಗಮ ಮದ ಮಮ ಗಮ ಮಮ ಗರಿ ಮಾ. ನೀವಾರ ಶೋಕವತ್ತನ್ವಿ ಪೀತಾಭಾಸ್ವತ್ಯಡೂಪಮಾ ತಸ್ಯಾಹ ಶಿಖಾಯ ಮಧ್ಯೆ ಪರಮಾ ನಿನ್ನೆ ನೀನ್ ಮಾಡ್ಕೊಂಡು ಅವಳು ಮದುವೆ ಮಾಡ್ತೀಯಾ? ಸಬ್ರಹ್ಮ ಸಶಿವಸ್ತಹರಿಷ್ಟೇಂದ್ರಸ್ತೋ ನಾನು ಅದನ್ನು ಮಾಡೋದಕ್ಕೂ ಸಿದ್ಧ. ಪರಮಸ್ವರಾಟ್ ಕೃತಕಂ ಸತ್ಯಂ ಪರಂ ಬ್ರಹ್ಮ ಪುರುಷಂ ಕೃಷ್ಣ ಪಿಂಗಲಂ ಊರ್ಧ್ವರೇತಂ ವಿರೂಪಾಕ್ಷಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ. ನಾನು ನನ್ನ ಆತ್ಮದ್ರೋಹ ಮಾಡ್ಕೊಳ್ಳೋದಿಲ್ಲ. ನಾನು ಪುಣ್ಯಾಧಾರೆ ಪುಣ್ಯೇಶು ಪುಣ್ಯಭರಿತಾಯ ಸುರಾರ್ಚಿತಾಯ ದಾರಿದ್ರ್ಯ ದುಃಖದಹನಾಯ ಓಂ ನಮೋ ನಾರಾಯಣಾಯ. ವಾಸಿಷ್ಠ ಗೋತ್ರೋದ್ಭವನು ಕೃತಿಕಾ ನಕ್ಷತ್ರ ವೃಷಭ ರಾಶಿ ಸಿಂಹ ಲಗ್ನದಲ್ಲಿ ಜನಿಸಿದ ನಾನು ಪೂರ್ಣಚಂದ್ರ ಶಾಸ್ತ್ರಿ ನನ್ನ ಸಮಸ್ತ ಪುಣ್ಯವನ್ನು ಈ ಮನೆಯ ಒಡೆಯನಾದ ಶ್ರೀ ದಕ್ಷರಾಜರಿಗೆ ಸಮರ್ಪಣೆ ಮಾಡುವುದಾಗಿ ಸಂಕಲ್ಪಿಸಿದ್ದೇನೆ.